ಊರಿಗೆ ಬರಲಾರ್ದು 4 ವರ್ಷಗಳಾಯ್ತು. ನಾನು ಕಾಲೇಜ್ ಓದ್ತಾ ಇದ್ದೀನಿ. ನಮ್ಮ ಊರಿನಲ್ಲಿ ನನಗೆ ಯಾವ ಪರಿಚಯವೇ ಇಲ್ಲ. ನಮ್ಮೂರು ಕೆರೆ ದಂಡೆ ಇದೆ, ಹವಾಮಾನ ತುಂಬಾ ಚೆನ್ನಾಗಿದೆ. ಸುತ್ತಾಡ್ಕೊಂಡು ಬರೋಣ ಅಂತ ಬಂದ್ಬಿಟ್ಟೆ. ಎಷ್ಟು ತುಂಬಾ ಚೆನ್ನಾಗಿದೆಯಲ್ಲ ಹವಾಮಾನ ಅಂತ. ತಮ್ದು ಯಾವುದು ನಿಲ್ಸಿದಾರಲ್ಲ, ತಮ್ಗೆ ಬೇಜಾರಾಗೋದಿಲ್ಲ ನೋಡಿ. ಪರಿಚಯ ಇಲ್ಲದವರ ಪರ ಹೆಂಗಸರ ಜೊತೆ ಮಾತಾಡುವುದು ಅಪರಿಚಿತವರಿಗೆ ತರವಲ್ಲ. ಪರಿಚಯ ಇಲ್ಲ, ಪರಿಚಯವಿಲ್ಲದ ಹೆಣ್ಣದವನು ಕಾಮಿಸಿ ಪ್ರೇಮಿಸಿ ಕೈ ಬಿಡಬೇಕಾಗಿದೆ. ಸೃಷ್ಟಿ ಮಾಡಿದನೇ ಆ ಸೃಷ್ಟಿಕರ್ತ ಬ್ರಹ್ಮ. ನೋಡ, ನಾನು ಕಂಡು ಕಾಮಿಸ್ಬೇಕಂತ ಹಾತೊರಿತಿದೆ. ಕಂಡ ಯುವಕರಿಗೆ ಕಾಮ ಕ್ರೀಡೆಗೆ ಕರೆಯಬೇಕಾದ್ರೆ ನಾರಿಯ ಗಂಡು ಗಜ್ಜೆ ಹಾಕಿ ವೀರ ನಾರಿಯ ಕಿತ್ತೂರು ರಾಣಿ ಚೆನ್ನಮ್ಮರ ಜೊತೆ ಬ್ರಿಟಿಷರೊಡನೆ ಹೇಗೆ ಹೋರಾಡುತ್ತಾಳೋ ಆ ರೀತಿ ಹೋರಾಡಬೇಕಾಗುತ್ತೆ ಕಿತ್ತೂರಿನ ರಾಣಿ ಚೆನ್ನಮ್ಮ. ನೀನೇನು ಬ್ರಿಟಿಷರ ದೊರೆ ಅಲ್ವೋ? ಕಾಮಚಿತ್ತೆ ನೆತ್ತಿಗೆ ಏರಿದ ನೀನೊಬ್ಬ ಸ್ವಾರ. ಆದರೂ ಬಲೋ ಜಾಣೆ, ಓದ್ಸು ಹೆಣ್ಣೆ. ಹೆಚ್ಚಿಗೆ ಮಾತಾಡಿದ್ರೆ ಬಿತ್ತಬೇಕಾಗುತ್ತದೆ ನಿನ್ನ ಬಟ್ಟೆ. ಅದು ನನ್ನ ಕೈಯಾರೆ ಒಪ್ಪಿದ್ರೆ ನಿನ್ನನ್ನು ತೂಗ ಮಂಚದ ಮೇಲೆ ಉಯ್ಯಾಲೆ ಆಗ್ತಿವೆ. ಒಪ್ಪದಿದ್ದರೆ ಮತ್ತು ಇದು ನನ್ನ ಆಸೆ ತೀರಿಸ್ಕೊಂಡು ಎಷ್ಟೇಗೆ ಸುಡು ಬಿಡುವೆ. ತಿಪ್ಪಿಗೆ ಎಸಲು ಇವಳ ಹಾದಿಗೆ ಹುಟ್ಟಿದ ಹೆಣ್ಣಲ್ಲೋ. ಭಾರತ ನಾರಿಯರ ಗರ್ಭದಲ್ಲಿ ಜನಿಸಿದ ಹೆಣ್ಣು. ನಿಮ್ಮಂತವರಿಗೆ ಮಣ್ಣು ಬಿಕ್ಕಿಸಲು ಸದಾ ನಮ್ಮ ಬೆನ್ನ ಹಿಂದೆ ದೇವರು ಬೆಂಬಲಾಗಿದ್ದಾನೆ. ಗೊತ್ತೇನ ನಿನಗೆ? ಎಲ್ಲಿದ್ದಾನೆ ನಿನ್ನ ದೇವರು? ಆ ದೇವರಿಂದ ದ್ವಾಪಾರ ಯುಗದಲ್ಲಿ. ಇದು ನಮ್ಮಂತ ಕಾಮುಕರ ಪ್ರೇಮಿಗಳ ತುಂಬಿದ ಕಲಿಯುಗ. ಮುಚ್ಕೊಳ್ಳೋ ಬಾಯನ. ತುಂಬಿದ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಭರಣ ಮಾಡಿದಾಗ ದ್ರೌಪದಿಯ ಧ್ವನಿಯನ್ನು ಕೇಳಿ ಅಕ್ಷಾಂಬರವನ್ನು ಅನಿಸಿಕೊಂಡ ಶ್ರೀಕೃಷ್ಣ ದೇವರು ಬಂದು ಕಾಪಾಡಿದ್ನಲ್ಲ, ಅವನ ದೇವರಲ್ಲವೇ? ಓಹೋ, ಆ ಗೊಲ್ಲ ಅವನೇ ದೇವರು. ಅವನು ದೇವರಾಗಿದ್ರೆ 16,000 ಗೋಪಿಕೆ ಸ್ತ್ರೀಯರ ಜೊತೆ ಕಾಮ ಕ್ರೀಡೆ ಆಡ್ತಾ ಇರ್ಲಿಲ್ಲ. ಹಾಲು ಬೆಣ್ಣೆ ಮೊಸರು ಕಲಿತಾ ಇರ್ಲಿಲ್ಲ. ಅವನೊಬ್ಬ ನನ್ನಂಗೆ ಸ್ತ್ರೀಯರಾಗಿ ಹುಟ್ಟಿ ಬಂದ ಕಾಮುಕ. ಸುಮ್ಮನೆ ಕಾಲ ಹರಣ ಮಾಡಬೇಡ, ಮನಸಾರೆ ಮೆಚ್ಚಿದ್ದೇನೆ. ನಿನ್ನನ್ನು ಬರದಿದ್ದರೆ ಹೊತ್ತೊಯ್ದು ನನ್ನ ಆಸೆ ತೀರಿಸ್ಕೊತೀನಿ. ಬಾಳ
ಪಾಲಿಗೆ ತಂಗಿ ಸಮಾನ. ಬರ್ತಾ ಇದ್ದೀಯ ಅಂದಮೇಲೆ ನೀನು ಜಾರತನಿಗೆ ಹುಟ್ಟಿರಬೇಕು ಅಂತ ಭಾಸವಾಗ್ತಾ ಇದೆ ಅಂತ ಚೆನ್ನಾಗಿ ಗೊತ್ತು ನನಗೆ. ನಿನ್ನಂತ ಬಣ್ಣದ ಹೆಣ್ಣುಗಳನ್ನು ನೋಡಬಾರ್ದೆಂದು ಕಲ್ಲಾಗಿ ಕೊಟ್ಟಿದ್ದಾನೆ ಗುಡಿಯಲ್ಲಿ. ನೋಡು, ನಿನ್ನನ್ನು ಕಂಡ ಕಾಮಿಸಬೇಕೆಂದು ಆ ತೋರುತ್ತಿದೆ ನನ್ನ ಮನ. ನನ್ನ ಆಸೆಯನ್ನು ಇಂಗಿಸು ಬಾ. ನೀ ನನ್ನ ಮಂಚದ ಪ್ರೇಯಸಿಯಾಗಿ ನನ್ನ ಮಗನೇ, ನೀನೇನು ಮನುಷ್ಯನೋ ಅಥವಾ ನರಪಿಶಾಚಿಯೋ? ಒಂಟಿಯಾಗಿ ಸಿಕ್ಕ ಬಲೆಯ ಮೇಲೆ ಬಲಾತ್ಕಾರ ಮಾಡಲು ನಾಚಿಕೆ ಬರುವುದಿಲ್ಲವೇ ನಿನಗೆ? ನಾಚಿಕೆ ಯಾರಿಗೋ? ನನಗೋ ಅಥವಾ ನಿನಗೆ? ನನ್ನ ಕೈಗೆ ಹೆಣ್ಣಿಗೆ ಬಿಟ್ಟೋದು, ಇಲ್ಲವಾದರೆ ಯಮಲೋಕ ಕಳಿಸಿ ಬಿಡ್ತೀನಿ. ಯಮ ಸದನಕ್ಕೆ ಹತ್ತಲು ನೀನೇನು ಮುಕ್ಕಣ್ಣನಲ್ಲ. ಪ್ರಾಣ ಹೋದರೂ ಚಿಂತೆ ಇಲ್ಲ. ನಿನ್ನಂತ ಕಾಮುಕರ ಕೈಯಲ್ಲಿ ಸಿಕ್ಕು ಒದ್ದಾಡುತ್ತಿರುವ ಆ ಬಲೆಯ ಮಾನ ರಕ್ಷಣೆ ಮಾಡದೆ ಮುಂದೆ ಹೋದರೆ ಅದು ಗಂಡು ಜಾತಿಗೆ ಅವಮಾನ. ಈಗ ಹೋಗ್ತೀನಿ. ಸರಿಯಾದ ಸಮಯದ ಕಾದು ಕೊಟ್ಟು ಗಟ್ಟ ತರ್ಪವಂತೆ ಕೈದು ಕಚ್ಚುತ್ತೇನೆ. ಹೋಗಲೇ ಹೋಗು. ಹಾವಿನ ಜಡಿಯನ್ನು ಚಚ್ಚಿ ಹರಗಯ್ಯ ಮಾಡಿದಂತೆ ನಿಮ್ಮಂತ ಕೊಂಡೆಗಳನ್ನು ಒದೆಯುವುದೇ ನನ್ನ ಕೆಲಸ. ನೋಡಿ, ಸರಿಯಾದ ಸಮಯಕ್ಕೆ ಬಂದು ನೀವು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದೀರ. ಒಂದು ವೇಳೆ ನೀವು ಬರದೆ ಹೋದ್ರೆ ಆ ಕಾಮಕರ್ಣನ ಶೀಲವನ್ನು ಹಾಳು ಮಾಡುತ್ತಿದ್ದ. ಯಾವ ಜನ್ಮದಲ್ಲಿ ಈ ನಿಮ್ಮ ಉಪಕಾರ ನನಗೆ ಎಂದೆಂದಿಗೂ ಮರೆದಿದೆ. ನಾನೊಬ್ಬ ಬಡ ವಿದ್ಯಾರ್ಥಿ, ಸೋಮಶೇಖರನ ಗೆಳೆಯ. ಅವನನ್ನು ಮಾತಾಡಿಸಿಕೊಂಡು ಬರೋಣಂತ ಹೊರಟಿದ್ದೆ. ತಾವು ತಪ್ಪು ತಿಳಿದುಕೊಳ್ಳಬೇಡಿ. ತಮ್ಮಂತ ಯುವತಿಯರು ಈ ರೀತಿ ಒಂಟಿಯಾಗಿ ತಿರುಗುವುದು ತಪ್ಪು. ಹೋಗಲಿ. ತಮ್ಮ ಹೆಸರೇನು? ನನ್ನ ಹೆಸರು ಭಾಗ್ಯ ಅಂತ. ಹುಡುಗಿ ತಮ್ಮ ಹೆಸರು? ಕೃಷ್ಣ ಅಂತ. ಕೃಷ್ಣ. ತಂಗಿಯ ದ್ರೌಪದಿಯ ಕಷ್ಟವನ್ನು ಕೇಳಿ ಕೃಷ್ಣ ತಂದು ಕಾಪಾಡಿದಾಗಾಯ್ತು ನನ್ನ ಮಾನವನ್ನು. ಅಣ್ಣ, ಸರಿಯಾದ ಸಮಯಕ್ಕೆ ಸೋಮಶೇಖರ ಬರ್ತೀನಂತ ಹೇಳಿದೆ ಇಲ್ಲಿಗೆ. ಆತ ಇನ್ನೂ ಬರಲಿಲ್ಲ. ನಿಮಗೆ ಭೇಟಿಯಾದ್ರೆ ದಯವಿಟ್ಟು ಸ್ವಲ್ಪ ಬೇಗ ಕೊಟ್ಟು ಕಳಿಸ್ತೀರಾ? ಆಯ್ತಮ್ಮ, ನಾನಿನ್ನು ಹೋಗಿ ಬರುತ್ತೇನೆ. ಎಂತೆಂತ ನೀಚರಿದ್ದರೆ ಈ ಜಗತ್ತಿನಲ್ಲಿ. ಒಬ್ಬರು ಕೆಡಕರು ಇದ್ರೆ ಇನ್ನೊಬ್ರು ಒಳ್ಳೆಯವರು ಇದ್ದೇ ಇರುತ್ತಾರೆ ಅಲ್ಲ. ಸರಿಯಾದ ಸಮಯಕ್ಕೆ ಈ ಕೃಷ್ಣ ಬರದಿದ್ದರೆ ನನ್ನ ಮಾನ ಮಣ್ಣು ಪಾಲಾಗಿ ಹೋಗಿ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ ಈಗ ದೇವರು ನನ್ನ ಪಾಲ ಅಲ್ಲ. ಕೃಷ್ಣ ಬರ್ತೀನಂತೆ. ಕೃಷ್ಣ ಹೋಗಿ ಹೇಳ್ತಾನೋ ಇಲ್ಲೋ? ಸೋಮಶೇಖರ ಬರ್ತೀನಂತ ಹೇಳಿದರು, ಇನ್ನೂ ಬಂದಿಲ್ಲ. ಯಾಕೆ? ನಾನೇ ಅವರ ಮನೆಗೆ ಹೋಗ್ಲ? ಬೇಡ, ಮಾತು ಕೊಟ್ಟವನು ತಪ್ಪಿ ನಡೆಯಲಾರೆ ನನ್ನ ಸೋಮಶೇಖರ. ಬರ್ಲಿ, ಅವನಿಗೋಸ್ಕರ ದಾರಿ ಕಾಯ್ತೇನೆ. ಸೋಮು, ನೀನಾ? ಸೋಮಶೇಖರ್ ಬರುವುದಕ್ಕೆ ತಡವಾಯಿತೆಂದು ಒಪ್ಪಿಸಿಕೊಂಡಂತಾಗಿದೆ. ಹೋಗಲಿ. ಏನಾಯ್ತು ನಿಮ್ಮ ರಿಸಲ್ಟು? ಅಯ್ಯೋ, PUC ಸೆಕೆಂಡ್ ಇಯರ್ನಲ್ಲಿ ಫಸ್ಟ್ ಕ್ಲಾಸ್ ರ್ಯಾಂಕ್ ಬಂದಿದ್ದೇನೆ. ನಿಮ್ಮನ್ನು ಕಂಡು ಸ್ವೀಟ್ ತಿನ್ನಿಸಿ ಹೋಗೋಣ ಅಂತ ಬಂದೇನೆ. ನಿಮ್ಮನ್ನು ಹುಡುಕೋದ್ರೊಳಗಾಗಿ ನೀವೇ ಬಂದ್ಬಿಟ್ರಲ್ಲ. ಆ ಸರಸ್ವತಿ ದೇವಿ ವರದ ಹಸ್ತ ಈ ದೇವಿ ಮೇಲೆ ಇದೆ ಇದ್ದಾಗ ರ್ಯಾಂಕ್ ನಿಮಗಲ್ಲದೆ ಯಾರಿಗೆ ಸಿಗೋದು? ನೋಡಿ,
ಭಾಗ್ಯಶ್ರೀ ದೇವಿ ಅನ್ನೋ ಶಬ್ದವನ್ನು ಬಿಟ್ಟು ಬರೀ ಭಾಗ್ಯ ಅಂದ್ರೆ ಅಷ್ಟೇ ಸಾಕು ನಮ್ಗೆ. ನೋಡು ಮಿಸ್, ಭಾಗ್ಯ ನೋಡು ಭಾಗ್ಯ, ವಸಂತ ಮಾಸದ ಕೂಗಿಲೆಯ ಹೂವನ್ನು ಕೇಳಿದೀಯಾ? ವಸಂತ ಮಾಸದ ಋತುರಾಜನ ಸವಿ ನೆನಪಿಗಾಗಿ ಮಾವಿನ ಮರದ ಮೇಲೆ ಕುಳಿತು ಹೇಗೆ ಕುಹು ಕುಹು ಎಂದು ಕೂಗುತ್ತಿದೆಯಾ ಕೂಗಿಲಿ. ಹೌದು, ನೀವು ಆಡುವಂತ ಸತ್ಯವಿದೆ. ಅಲ್ಲಿ ನೋಡಿ, ತುಂಬಿ ನಿಂತಿರುವ ಆ ತುಂಬಿದ ಕೆರೆಯಲ್ಲಿ ಕಮಲದ ಹೂವು ಹೇಗೆ ಬಾಗಿ ಬಾಗಿ ತೇಲುತ್ತಾ ಇದೆ, ಹೇಳಿ ನೋಡೋಣ. ನಿಜ ಭಾಗ್ಯ, ಮಕರಂದದ ರಸವನ್ನು ಇರಲು ಭೃಂಗಿಯನ್ನು ಕರೆದಂತೆ ವಸಂತ ಮಾಸದ ತಂಗಾಳಿಯಲ್ಲಿ ಆ ಕಮಲದ ಹೂವು ಬಾಗಿ 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 ಕರೆಯುತ್ತಿದೆ. ಹೌದು, ಅಲ್ಲಿ ನೋಡಿ, ತುಂಬಿ ನಿಂತಿರುವ ನೀರಿನಲ್ಲಿ ಹಕ್ಕಿ ಚಿಲಿಪಿಲಿಗಳು ಒಂದಕ್ಕೊಂದು ಚಿಮ್ಮುತ್ತಾ ತೇಲುತ್ತಾ ಮುಳುಗುತ್ತಾ ಇದೆಯಲ್ಲ, ತುಂಬಾ ಹೇಗೆ ಚೆನ್ನಾಗಿ ಆಟ ಆಡ್ತಿದ್ದೀವಿ. ನಿಜ ಭಾಗ್ಯ, ಆ ಪಕ್ಷಿಗಳು ಕೂಡ ಜೀವನದಲ್ಲಿ ಬರುವ ಕಷ್ಟ ಸುಖಗಳನ್ನು ಎದುರಿಸುತ್ತಾ ಪ್ರೇಮಿಗಳಾಗಿ ಬದುಕುವುದನ್ನೇ ಹೇಳಿಕೊಡುತ್ತವೆ. ಅದರಂತೆ ನಮ್ಮ ಜೀವನದಲ್ಲಿ ಎಂದೇ ಕಷ್ಟಗಳು ಬಂದರೂ ಕೂಡ ನಾವು ಜೀವನ ಪೂರ್ತಿಯಾಗಿ ಜೊತೆಯಾಗಿ ಈ ದಡ ಸೇರ್ಬೇಕೆಂಬ ಆಶೆ ಇದೆ ನಮಗೆ. ಇದಕ್ಕೆ ನಮ್ಮ ಒಪ್ಪಿಗೆ ಇದೆ ತಾನೆ? ನಾನು ನಿರುದ್ಯೋಗಿ, ನನಗೊಂದು ನೌಕರಿ ಸಿಗಲಿ, ಆಮೇಲೆ ಮದುವೆ ವಿಚಾರ ಮಾಡೋಣ. ಮನೆಯಲ್ಲಿ ನನ್ನ ಚಿಕ್ಕ ತಂಗಿ ಇದ್ದಾಳೆ, ದೇವರಂತ ಹಿರಿಯ ಇದ್ದಾನೆ. ನನ್ನ ತಂಗಿಯನ್ನು ನೋಡಲು ಕನ್ಯಾರ್ಥಿಯಾಗಿ ಅಪ್ಪಾಜಿಯವರು ನಾಳೆ ವರವನ್ನು ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳಿದ್ದಾರೆ. ಅವರ ಜೊತೆಗೆ ತಾವು ಬರಬೇಕು. ಸರಿ ಸರಿ, ನಿಮ್ಮ ನೌಕರಿ ಸಿಕ್ಕಿದ ಮೇಲೆ ಆವಾಗ ಮದುವೆ ಮಂಟಪಕ್ಕೆ ಏರೋಣ, ಆಯ್ತಾ? ಯೌವನದ ವಯಸ್ಸು ಏನೆಲ್ಲ ಮಾಡಿಸುತ್ತದೆ. ನಾವು ಹತ್ತಿರದ ಪ್ರೇಮಿಗಳಿದ್ದರು ಮದುವೆ ಆಗುವ ತನಕ ದೂರ ದೂರ ಇರುವುದೇ ಒಳ್ಳೆಯದು. ನೋಡಿ, ಮೊದಲನೇ ಸಲ ಭೇಟಿಯಾಗಿ ನಾನು ನಿಮಗೆ ಸ್ವೀಟ್ ತಂದಿದ್ದೇನೆ. ಮೊದಲು ಸ್ವೀಟ್ ತಿನ್ನಿ, ಆಮೇಲೆ ನಮ್ಮಿಬ್ಬರ ಸವಿ ನೆನಪಿಗಾಗಿ ಒಂದು ಪ್ರೇಮದ ಗೀತೆ ಹಾಡೋಣ. ಅಲ್ಲಿವರೆಗೂ ಮದುವೆ ಆಗುವವರೆಗೂ ನಾವು ನಿಷ್ಕಂಬರಾಗಿರೋಣ, ಆಯ್ತಾ? ಸ್ಮೃತಿಯು ಕೂಡಿದಾಗ ನನ್ನ ಜೀವ ಹೃದಯ ಬಿದ್ದಾಗ ಸ್ಮೃತಿಯು ಕೂಡಿದಾಗ ನನ್ನ ಜೀವ ನಾನೇ
ನನ್ನ ಕೈ ದಡವರ ಕಾಫಿ ಹಾಳಾಗಿ ಹೋಗ್ತಾವ. ನಾನು ಯಾರಂದು ಸ್ವಲ್ಪ ತಿರುಗಿ ನೋಡು. ಇವ ಏನು ಮನುಷ್ಯನೋ ಅಥವಾ ಕತ್ತಿ ಕುದ್ದವಂಗಿ ಹಾಂಡ್ರಿ ಸರ್? ನೀವೊಂಥರ ದೊಡ್ಡ ಮನುಷ್ಯನ ಕಾಣ್ತಿರಲಿ ಸರ್. ದೊಡ್ಡವ್ರ ಮಾತು ಚಿಕ್ಕವ್ರ ಮೀರ್ಬಾರದಲ್ಲವೇ ಸರ್ ನಿಮಗೆ ಏನು ಬೇಕಾಗಿದೆ ಹೇಳಿ ಸರ್. ಈಗ ತೆಗೆದಿಲ್ಲ ಪ್ರೇಮಿಗಳ ಫೋಟೋ, ಆ ಫೋಟೋ ನನಗೆ ಬೇಕು. ನೀನು ಕೇಳಿದಷ್ಟು ಹಣ ಕೊಡ್ತೀನಿ, ಕೊಡ್ತೀಯಾ? ಸರ್ ಮೊದಲು ನಿಮ್ಮ ಹೆಸರೇನು ಹೇಳಿ ಸರ್. ನನ್ನ ಹೆಸರು ನಾಗರಾಜ್ ಅಂತ, ಈ ಊರಿನ ಪ್ರತಿಷ್ಠಿತ ವ್ಯಕ್ತಿ. ಆಯ್ತು ಸರ್, ನೀವು ಹಣ ಕೊಟ್ಟರೆ ನಾ ಈಗ ಫೋಟೋ ತೆಗೆಯುವುದಿಲ್ಲ, ಹಣ ಕೊಟ್ಟು ಬಿಡಿ ಸರ್. ಹಾಗಾದರೆ ತೆಗೆದುಕೋ ಅಡ್ವಾನ್ಸ್ ಹಣ. ಏನಾದರೂ ತಪ್ಪಿದರೆ 1ಕ್ಕೆ 10ರಷ್ಟು ವಸೂಲು ಮಾಡ್ತೀನಿ ಮಗ. ನೋಡು, ನಾನೀಗ ಕನ್ಯಾ ನೋಡಲು ಹೊರಟಿದ್ದೇನೆ, ಫೋಟೋ ತೆಗೆಯಲು ಬರ್ತೀಯಾ? ಆಯ್ತು ಸರ್, ಬರ್ತೀನಿ ಸರ್. ಹಾಗಾದರೆ ನೀನು ಬಸ್ ಸ್ಟ್ಯಾಂಡ್ಗೆ ನಡೆ, ನಾನು ಇಷ್ಟರಲ್ಲಿ ಬರ್ತೀನಿ. ಆಯ್ತು ಸರ್, ಆಯ್ತು ಬರ್ತೀನಿ ಸರ್. ಲೇ ಸೋಮ, ನಾನು ಬಯಸಿದ ಹಕ್ಕಿ ಜೊತೆ ಚಕ್ಕಂದಿ ಆಡ್ತಾ ಇರುವೆಲ್ಲ. ಆಡು ಆಡು, ಮುಂದೊಂದಿನ ಹಕ್ಕಿ ನನ್ನ ಬಲೆಯಲ್ಲಿ ಸಿಗಲೇಬೇಕು. ಆಗ ಹಕ್ಕಿ ರೆಕ್ಕೆ ಮುರಿದು ನನ್ನ ಕೈಗೊಂಬೆ ಅಂತೆ ಆ ಸೇಡಿಗಾಗಿ ಎಳೆ ಎತ್ತಿದ ಘಟ ಸರ್ಪ ನಿನ್ನನ್ನೇ ಕಾಯುತ್ತಿದೆ. ಅದಕ್ಕಾಗಿ ಆ ಫೋಟೋ ತೆಗೆದ ನಂತರ ನೋಡ್ತಾ ಇರೋ ಈ ನಾಗರಾಜನ ಆಟ. ದಯಾನಂದನ ತಂಗಿ ಸುವರ್ಣ ಸೊಕ್ಕಿನ ಸೂಳೆ ಅಂತ ನಡ್ಸುತ್ತಾ ಬರ್ತದೆ. ಬರ್ಲಿ ಬರ್ಲಿ, ಇವಳಾದರೂ ನನ್ನ ಬಲೆಯಿಂದ ತಪ್ಪಿಸ್ಕೊಳ್ಳದಂತೆ ಬಲೆ ಬೀಸಲೇಬೇಕು. ಓಹೋ, ತಾವು? ನಾನು ದಯಾನಂದ ತಂಗಿ ಸುವರ್ಣ ಅಂತ. ತಾವ್ಯಾರು? ದಯಾನಂದನ ತಂಗಿ ಸುವರ್ಣ ಅಂದ್ರೆ ಬಂಗಾರದ ಚೊಕ್ಕು ಚಿನ್ನದಂತೆ ಹೊಳೆಯುವ ಈ ನಿನ್ನ ಕೊರಳಲ್ಲಿ ಮಾಂಗಲ್ಯ ಇಲ್ಲೋದ್ರಿಂದ ದೇವರಿಲ್ಲದ ಗುಡಿಯಂತೆ ಆಗಿದೆ. ನೋಡು ಸುವರ್ಣ, ನಾನು ನಾಗರಾಜ್ ಅಂತ, ನಾಳೆ ನಿಮ್ಮ ಮನೆಗೆ ಕನ್ಯಾರ್ಥಿಯಾಗಿ ಬರುವ ಗಂಡು. ನೋಡಿ, ನೀವು ಮನಸ್ಸು ಮಾಡಿದ್ರೆ ನನ್ನ ಕೊರಳಿಗೆ ಮಂಗಲ ಕಟ್ಟಿ ಸತ್ಯಂತ ಸ್ವೀಕರಿಸಬಹುದು. ಆದ್ರೆ ಜನಕ ರಾಜ ಕಟ್ಟಿಸಿದ ಹಾಳು ಹಂಪೆ ಆಗುತ್ತೆ ನನ್ನ ಬಾಳು. ಕರೆಕ್ಟ್. ಜಗನ್ನಾಚಾರಿ ಕಟ್ಟಿರುವ ಹಂಪಿ ಹಿಂದೊಮ್ಮೆ ಮುತ್ತು ರತ್ನ ವಜ್ರ ವೈದೂರ್ಯದಿಂದ ಅಲಂಕರಿಸಿ ಪ್ರತಿಯೊಂದು ದೇವರಲ್ಲಿ ದೇವರಿಲ್ಲದ ಗುಡಿಯಲ್ಲಿ ದೇವರು ನಿರ್ಮಿಸಿ ಕನ್ಯಾಕುಮಾರಿಯಿಂದ ಗೋದಾವರಿವರೆಗೆ ದಕ್ಷಿಣ ಕಾಶಿ ಎಂದು ಪಡೆದ ನಂತರ ವೈರಿಗಳ ದಬ್ಬಾಳಿಕೆಯಿಂದ ನಾಶವಾಗಿ ಹೋಗುತ್ತದೆ. ಅದೇ ರೀತಿ ನಿನ್ನ ಜೀವನದಲ್ಲಿ ನಡಿಬಾರದೇಕೆ? ನೋಡಿ, ನೀವು ಗಂಡಸರು ದುಂಬಿ ಇದ್ದ ಹಾಗೆ ಹೂವಿಂದ ಹೂವಿಗೆ ಹಾರಿ ಮಕರಂದ ಹೀರುವ ದುಂಬಿಗಳಂತೆ ಅದು ಕೆಲಸ. ನೀವು ನನ್ನ ಪ್ರೀತಿ ಪ್ರೇಮವನ್ನು ನಡೆನೆಲ್ಲ ಕೈ ಬಿಟ್ಟು ಹೋದ್ರೆ ಮತ್ತೆ ಆ ಹೂವು ಬಾಡಿ ಅಂತ ಆಗುತ್ತೆ. ನೋಡು ಸುವರ್ಣ, ಅದು ಹೂವಿನ ಅದರಷ್ಟ. ಕೂಗುವ ಕೋಗಿಲೆ ಆಗಬೇಕೆಂದು ಕೋಗಿಲೆ ಕಾಗೆ ಗೂಡಿನಲ್ಲಿ ಮೊಟ್ಟೆ ಇಟ್ಟು ಸತ್ತು ಹೋಗ್ತದೆ. ಆಗ ಕಾಗೆ ಕೋಗಿಲೆ ಮರಿಗೆ ಗುಟುಕು ಕೊಟ್ಟು ರಕ್ಷಿಸುತ್ತದೆ. ಕೋಗಿಲೆ ಕಾಗೆಗೆ ಎಲ್ಲ ಮರೆತು ಬಿಡ್ತದೆ. ಪವಿತ್ರವಾದ ಪ್ರೇಮ ಸಂಬಂಧಕ್ಕೆ ಕಾಗೆಗೂ ಕೋಗಿಲೆಗೂ ಸಂಬಂಧವೇ ಇಲ್ಲ. ಅದರಂತೆ ನಾನು ನಿತ್ಯಜೀವಿ, ಏನು ಅರಿಯದ ಏನೇನು ನೀವು ಬಹಳ ಸಂಗಾತಿಯಾಗಿ ಕೊಡ್ತಿದ್ದೀರಲ್ಲ, ತುಂಬಾ ಧನ್ಯವಾದಗಳು. ಸರಿ, ನಾನು ಬಂದು ಬಹಳ ಗೊತ್ತಾಯ್ತು, ನಾನು ಬರ್ತೀನಿ.
ದೇವಸ್ಥಾನಕ್ಕೆ ಬಂದು ಈ ದೇವರಿಗೆ ಪ್ರಸಾದ ಕೊಡದೆ ಹಾಗೆ ಹೋಗೋದೆ? ನೋಡಿ ಬರಲಿ ಒಂದು ಕೋಗಿಲೆ ಕಂಠದಿಂದ ಹೋಗು ಹೋಗು ಹಳ್ಳಿಯ ಹುಚ್ಚು ಹೆಣ್ಣೆ, ನಿನಗೇನು ತಿಳಿಯುತ್ತದೆ ಈ ನಾಗರಾಜನ ಸುಳ್ಳ ಮಾಯಾ ಜಾಲ ನಾಟಕ? ಜೀವನದಲ್ಲಿ ನೀನು ಬಯಸಿ ಬಂದೆ ಭಾಗ್ಯಶ್ರೀ ಅಂಗ ಸುಖ, ಜೀವನದಲ್ಲಿ ನೀನು ಬಯಸಿ ಬಂದೆ ಸಂಸಾರದ ಪ್ರೇಮ ಸುಖ. ನಾನು ಬಯಸಿದ್ದು ಭಾಗ್ಯಶ್ರೀ ಅಂಗ ಸುಖ.
ಓ ಚಾಂಡಾಲನ ಮಗನೇ ನಾಗರಾಜ, ನಿಮ್ಮಂತ ಚಾಂಡಾಲನ ಮಕ್ಕಳಿಂದ ನಮ್ಮ ಭಾರತ ನಾರಿಯರು ಬಣ್ಣ ಪಾಲಾಗುತ್ತಿದ್ದರು. ಒಂದಾನೊಂದಿನ ನಿನ್ನನ್ನು ಮಗನೇ ಅಡ್ರೆಸ್ ಸಮೇತ ಹಿಡಿದು ನ್ಯಾಯಾಲಯಕ್ಕೆ ಒಪ್ಪಿಸಿದಿದ್ದಾರೆ. ನನ್ನ ಎದುರು ಸಿಡಿ ಇನ್ಸ್ಪೆಕ್ಟರ್ ಅಲ್ಲ,